सहना भवतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि भृगुवल्ली। ॐ शन्नो मित्रः शं वरुणः शन्नो भवत्वर्यमा शन्द इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्ति। अथ दशमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕೊನೆಯದಾದ ಭೃಗುವಲ್ಲಿಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ 10ನೆಯ ಅನುವಾಕ. ಅದರಲ್ಲಿಯೂ ಕೂಡ ಈ ಒಂದು 5 ಮಂತ್ರಗಳು ಆಗಿವೆ. ಮುಂದಿನದೆಲ್ಲ ನೋಡೋಣ. ಭಾಷ್ಯ ಭಾಗವನ್ನ ಪ್ರವೇಶ ಮಾಡುವುದಕ್ಕೆ ಮೊದಲಿಗೆ ಈ ಭಾಗದ ಮಂತ್ರವನ್ನ ಒಂದ್ಸಾರಿ ಪಾರಾಯಣ ಮಾಡೋಣ. ಓಂ ಅಥ ದಶಮೋನುವಾಕಃ. ಓಂ ತತ್ಪ್ರತಿಷ್ಠೇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ ತನ್ಮಹ ಇತ್ಯುಪಾಸೀತ ಮಹಾನ್ ಭವತಿ ತನ್ಮನ ಇತ್ಯುಪಾಸೀತ ಮಾನವಾನ್ ಭವತಿ ತನ್ನಮ ಇತ್ಯುಪಾಸೀತ ನಮ್ಯಂತೆ ಅಸ್ಮೈ ಕಾಮಃ ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ ತದ್ಬ್ರಹ್ಮಣಃ ಪರಿಮರ ಇತ್ಯುಪಾಸೀತ ಪರ್ಯೇಣ ಮ್ರಿಯಂತೆ ದ್ವಿಷಂತಃ ಸಪತ್ನಾಃ ಪರ್ಯೇ ಪ್ರಿಯಾ ಭ್ರಾತೃವ್ಯಾಃ ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಸ ಯ ಏವಂ ವಿತ್. ಇದು ಮಂತ್ರ. ಇದರಲ್ಲಿ ಈ ಉಪಾಸನಾ ಭಾಗ ಎಲ್ಲವೂ ಆಗಿತ್ತು. ಈಗ ಪ್ರಕೃತ ಈ ಆತ್ಮ, ಅದರಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಎಂಬ ಎರಡನ್ನು ಹೇಳಿದ್ದಾರೆ. ಈ ಯಾವ ಒಂದು ಎಲ್ಲ ಕಾರ್ಯಗಳಿಗೂ ಕೂಡ ಅಂದ್ರೆ ಪಂಚಭೂತ, ಎಲ್ಲ ಕಾರ್ಯಗಳಿಗೂ ಕೂಡ ಪಂಚಭೂತಾತ್ಮಕವಾದ ಎಲ್ಲ ಕಾರ್ಯಗಳಿಗೂ ಕೂಡ ಯಾವುದು ಕಾರಣವಾಗಿದೆಯೋ ಅದೇ ತತ್ವವು ಏನು
ಈ ಸೃಷ್ಟಿಯನ್ನ ಮಾಡಿ, ಪಂಚಭೂತ ಹೌದಾ, ಸೃಷ್ಟಿಯನ್ನು ಮಾಡಿ ತಾನೇ ಜೀವ ಎಂಬ ಆತ್ಮ ಅಂದರೆ ಜೀವಾತ್ಮನಿಂದ, ಜೀವಾತ್ಮನ ರೂಪದಿಂದ ಪ್ರವೇಶ ಮಾಡಿತು. ಅಂದ್ರೇನು? ಸೃಷ್ಟಿ ಮಾಡಿದ್ದು ತಾನೇ, ಅಂದರೆ ಪರಮಾತ್ಮನ ಕಾರ್ಯ ಅದು. ಆ ಕಾರ್ಯದೊಳಗೆ ಈ ಪರಮಾತ್ಮನು ಜೀವಾತ್ಮನ ರೂಪದಿಂದ ಪ್ರವೇಶ ಮಾಡಿದನು ಅಂತ ಹೇಳಿದರು. ಹಾಗೆ ಹೇಳಿದ್ದರಿಂದ ಈ ಪ್ರವೇಶ ಮಾಡಿದವನು ಯಾರು? ಜೀವಾತ್ಮನೇ ಆಗಿದ್ದರೂ ಕೂಡ ಅವನು ಯಾರು? ಪರಮಾತ್ಮನಿಗಿಂತ ಭಿನ್ನನಾಗಿಲ್ಲ. ಯಾಕೆ? ಅವನು ಅಲ್ಲಿ ಪ್ರವೇಶ ಮಾಡಿದ ಜೀವಾತ್ಮನ ರೂಪದಿಂದ. ಯಾರು? ಯಾರು ಆ ಒಂದು ಕಾರ್ಯಕ್ಕೆ ಕಾರಣನಾಗಿದ್ದನೋ ಅವನೇ, ಬೇರೆ ಯಾರೂ ಅಲ್ಲ. ಪ್ರವೇಶ ಮಾಡಿದ ಅವನು ಈ ರೂಪ, ಈ ಒಂದು ಹೆಸರಿನಿಂದ ಪ್ರವೇಶ ಮಾಡಿದ ಅಷ್ಟೆ. ಹೆಸರು ಮಾತ್ರ ಬೇರೆ ಬೇರೆ ಹೊರತು ಅವನೇ ಪ್ರವೇಶ ಮಾಡಿದನು ಅಂತ ಹೇಳಿ ಜೀವಾತ್ಮನಿಗೂ ಮತ್ತೆ ಪರಮಾತ್ಮನಿಗೂ ಕೂಡ ಅಭೇದವನ್ನು ಹೇಳಿದರು. ಸರಿ, ಅಭೇದವನ್ನು ಹೇಳಿದ ಮೇಲೆ ಯಥಾ ರೀತಿ ಸಂಶಯ ಬಂತಲ್ಲ. ಅಲ್ಲ ಸ್ವಾಮಿ, ಹಾಗಾದರೆ ಅಭೇದವನ್ನು ಹೇಳಿಬಿಟ್ರಿ, ಜೀವೇನ ರೂಪೇಣ ಜೀವೇನ ಆತ್ಮನ ಒಳ ಹೊಕ್ಕ ಕಾರ್ಯ ಪ್ರವೇಶ ಮಾಡಿದ, ಏನಾಯಿತು? ಪ್ರಾಪ್ತವಾಯಿತು ಸಂಸಾರ. ಏನು? ಸುಖ ದುಃಖ. ಸಂಸಾರ ಅಂದರೆ ದ್ವಂದ್ವ. ಸುಖ ದುಃಖಗಳು ಪ್ರಾಪ್ತವಾಯಿತು ಯಾರಿಗೆ? ಆ ಒಳಹೊಕ್ಕ ಜೀವಾತ್ಮನಿಗೆ. ನೀವು ಹೇಳಿದ್ರಿ ಜೀವಾತ್ಮ ಎಲ್ಲ ಅವನೇ, ಪರಮಾತ್ಮನೇ ಅವನೇ ಒಳಹೊಕ್ಕ. ಮತ್ತೆ ಹಾಗಾದ್ರೆ ಪರಮಾತ್ಮನಿಗೆ ಬಂದ್ಬಿಡ್ತಾ ದುಃಖ, ಸುಖ ದುಃಖ, ಸಂಸಾರಿತ್ವ. ಪರಮಾತ್ಮನಿಗೆ ಸಂಸಾರಿತ್ವ ಬಂದಿದೆ ಅಂತ ಅನ್ನೋದು ಹೇಗೆ ಹೊಂದುತ್ತೆ ಸ್ವಾಮಿ? ಆದ್ದರಿಂದ ಈ ಆತ್ಮನಲ್ಲಿ ಈ ಸಂಸಾರಿತ್ವ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಹೊಂದುವುದಿಲ್ಲ ಅಂತ ಹೇಳಿ ಅದನ್ನು ತೋರಿಸಿಕೊಟ್ಟಿದ್ದರು. ಇವತ್ತಿನ ಭಾಗದಲ್ಲಿ ಆ ಒಂದು ಜೀವಾತ್ಮನೇ ಪರಮಾತ್ಮನೇ ಜೀವಾತ್ಮನಾಗಿ ಒಳಹೊಕ್ಕಿದ್ದಾನೆ. ಆದ್ದರಿಂದ ಆತ್ಮನಲ್ಲಿ ಅಂದರೆ ಪರಮಾತ್ಮನಲ್ಲಿ ಯಾವಾಗಲೂ ಕೂಡ ಕಾರ್ಯವನ್ನು ಒಳಹೊಕ್ಕಾಗಲೂ ಕೂಡ ಮತ್ತೆ ಕೇವಲವಾಗಿ ಇದ್ದಾಗಲೂ ಕೂಡ ಯಾವತ್ತಿಗೂ ಕೂಡ ಸಂಸಾರದ ಲೇಷ ಎಂಬುದು ಇರುವುದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದರೆ ಅದು ಕೇವಲ ಶ್ರುತಿ ವಿರುದ್ಧ ಅಲ್ಲ, ಮತ್ತೇನು ಯುಕ್ತಿಗೂ ಕೂಡ ವಿರುದ್ಧವಾಗಿ ಬಿಡುತ್ತದೆ. ಅದು ಯುಕ್ತಿಗೂ ವಿರುದ್ಧ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಪರಮಾತ್ಮನಿಗೆ ಸಂಸಾರಿತ್ವ ಇದೆ ಅಂತ ಹೇಳುವುದು ಯುಕ್ತಿಗೂ ಕೂಡ ವಿರುದ್ಧವಾಗಿದೆ, ತರ್ಕಕ್ಕೂ ಕೂಡ ವಿರುದ್ಧವಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಒಂದು ಪೂರ್ವ ಪಕ್ಷವನ್ನು ಹಾಕಿದ್ದಾರೆ. ಏನು? ದೃಷ್ಟಂ ಜೀವಸ್ಯ ಸಂಸಾರಿತ್ವಂ ಇತಿ ಚೇತ್. ಇಲ್ಲಿ ಪೂರ್ವ ಪಕ್ಷಿ ನೇರವಾಗಿ ಆಚಾರ್ಯರ ಪ್ರಶ್ನೆ ಮಾಡಿಲ್ಲ, ಆಚಾರ್ಯರೇ ಊಹೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಪೂರ್ವ ಪಕ್ಷಿನ ಅವನು ಊಹೆ ಮಾಡಿಕೊಂಡು, ಓಹೋ ಈ ತರಹ ಅವನು ಕೇಳ್ತಾ ಇದ್ದಾನೆ ಅಂತ ಊಹೆ ಮಾಡ್ಕೊಂಡಿದ್ದಾರೆ. ಏನು ಹೇಳಿದ್ರು? ಈಗ ಅಲ್ಲ ಸ್ವಾಮಿ, ಪರಮಾತ್ಮನಿಗೆ ಸಂಸಾರಿತ್ವ ಇಲ್ಲ, ಪರಮಾತ್ಮನೇ ಅಲ್ಲಿ ಒಳಹಕ್ಕಿರುವುದರಿಂದ ಜೀವಾತ್ಮನಾಗಿ ಅವನೂ ಪರಮಾತ್ಮನೇ, ಯಾವ ಭೇದವೂ ಇಲ್ಲ, ಆದ್ದರಿಂದ ಅವನಿಗೆ ಸಂಸಾರಿತ್ವ ಇಲ್ಲ ಅಂತ ಹೇಳಿದ್ರಿ. ನೀವಿಲ್ಲ ಅಂತ ಹೇಳಿದ್ದು ಶ್ರುತಿವಾಕ್ಯಗಳ ಆಧಾರದ ಮೇಲೆ ಹೇಳ್ತೀರಿ ಅಥವಾ ಏನೋ ಅಂತ ಹೇಳ್ತೀರಿ. ಆದರೆ ಏನಾಗಿದೆ ಸ್ವಾಮಿ ಅನುಭವ, ಪ್ರತ್ಯಕ್ಷ ಪ್ರಮಾಣ ಏನಾಗಿದೆ? ಸಂಸಾರಿತ್ವ ಇದೆಯಲ್ಲ, ಪ್ರತಿಯೊಬ್ಬನೂ ಕೂಡ ಸುಖ ದುಃಖಗಳ ದ್ವಂದ್ವಕ್ಕೆ ಸಿಲುಕಿ ಒದ್ದಾಡ್ತಾನೇ ಇದ್ದಾನೆ. ಯಾರು ಇಲ್ಲ ಅಂತ ಹೇಳ್ತೀರಾ ಸ್ವಾಮಿ? ಯಾರು ಇಲ್ಲ, ಎಲ್ಲರೂ ಕೂಡ ಒದ್ದಾಡುವವರೇ. ಕಣ್ಣಿಗೆ ಕಾಣ್ತಾ ಇರುವಾಗ, ಪ್ರತ್ಯಕ್ಷವಾಗಿ ನಮಗೆ ಅನುಭವಕ್ಕೆ ಬರುತ್ತಾ ಇರುವಾಗ, ನೀವೇನೋ ಒಂದು ಶ್ರುತಿಯಲ್ಲಿ ಹೇಳಿದೆ ಆ ಪರಮಾತ್ಮನೇ ತನ್ನ ಕಾರ್ಯದಲ್ಲಿ ಜೀವಾತ್ಮ ರೂಪದಿಂದ ಒಳಹೊಕ್ಕನು
ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಜೀವಾತ್ಮನೋ ಪರಮಾತ್ಮನೆಯಲ್ಲಿ, ಆದ್ದರಿಂದ ಅವನಿಗೆ ಸಂಸಾರಿತ್ವ ಇಲ್ಲ ಅಂತ ಹೇಳಿ ಕಾಣ್ತಾ ಇದೆಯಲ್ಲ ಸ್ವಾಮಿ, ದಿನ ಬೆಳಗಾದ್ರೆ ಇದ್ದೇ ಇದೆ ತಾಪತ್ರಯಗಳು ಅಂತ ಹೇಳ್ದ. ಯಾಕೆ? ಪ್ರತ್ಯಕ್ಷ ಪ್ರಮಾಣ ಎಲ್ಲ ಪ್ರಮಾಣಗಳಿಗಿಂತಲೂ ಕೂಡ ಬಲವತ್ತರವಾಗಿದೆ. ಎಲ್ಲ ಬಲವತ್ತರ ಅದು. ಮತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಪ್ರತ್ಯಕ್ಷ ಪ್ರಮಾಣ ಒಂದೇ ಇಲ್ಲ, ಅದಕ್ಕೆ ಅನುಭವದ ಬಲವೂ ಇದೆ. ಎಲ್ಲರ ಅನುಭವದಲ್ಲೂ ಇದೆಯಲ್ಲ, ಸುಖ ದುಃಖ ಅನುಭವಿಸ್ತಾ ಇರೋದು ಪ್ರತಿ ದಿನವೂ ಪ್ರತಿ ಕ್ಷಣವೂ ಇದೆ. ಎಲ್ಲರ ಅನುಭವದಲ್ಲಿದೆ, ಇದು ಸಾರ್ವತ್ರಿಕ ಅನುಭವ. ಹಾಗಿರೋದ್ರಿಂದ ಇದು ಬಲವತ್ತರವಾಗಿದೆ ಈ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಮತ್ತೆ ಅದು ಅನುಭವಕ್ಕೆ ಬರ್ತಾ ಇದೆ. ಆದ್ದರಿಂದ ನೀವು ಹೇಳೋ ಸರಿಯಿದೆ ಸ್ವಾಮಿ, ಇದನ್ನು ತಾನು ಸ್ವೀಕಾರ ಮಾಡಬೇಕು. ಬೇರೆ ಯಾವುದೋ ಶ್ರುತಿಯಲ್ಲಿ ಹೇಳಿದ್ರೆ ಎಲ್ಲರೂ ಹೇಳಿದ್ರೆ ಬಿಡಿ ಇರುತ್ತೆ. ಪ್ರತ್ಯಕ್ಷ ಪ್ರಮಾಣ ಮುಖ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ ಉತ್ತರವನ್ನ, ನಾ ಇಲ್ಲಪ್ಪ, ನೀನು ತಪ್ಪು ತಿಳಿದಿದ್ದೀಯೇ. ಹೇಗೆ ಅಂದ್ರೆ ಉಪಲಬ್ಧು ಅನುಪಲಭ್ಯತ್ವ. ನೋಡಪ್ಪ, ಎಷ್ಟೋ ಸರಿ ಇದನ್ನು ಹೇಳಿದ್ದೇವೆ. ಅರಿಯುವಾತನು ಅರಿಯಲ್ಪಡತಕ್ಕವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕರ್ತೃ ಕರ್ಮ ಒಂದಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಬೇಕಾದಷ್ಟು ಕಡೆ ಹೇಳಿದ್ದೇವೆ. ಆದರೂ ಕೂಡ ನೀನು ಈ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ದ, ಅಲ್ಲ ಸ್ವಾಮಿ, ನೀವು ಹೇಳಿದ್ರಿ ಸರಿ, ಆದರೆ ಸಂಸಾರ ಧರ್ಮ ವಿಶಿಷ್ಟ ಆತ್ಮ ಉಪಲಭ್ಯತೆ ಇತಿ ಚೇ. ಆದರೆ ಸಂಸಾರ ಧರ್ಮವುಳ್ಳ, ಸಂಸಾರ ಧರ್ಮದಿಂದ ಕೂಡಿಕೊಂಡಿರತಕ್ಕಂತಹ, ಸಂಸಾರ ಧರ್ಮ ಇರುವಂತಹ ಆತ್ಮ ನಮಗೆ ಕಂಡು ಬರ್ತಾ ಇದ್ದಾನಲ್ಲ ಪ್ರತಿ ದಿವಸವೂ ಕೂಡ. ಪ್ರತಿ ದಿವಸ ನಮಗೆ ಆಗ್ತಾ ಇದೆಯಲ್ಲ ಅದು ಸಂಸಾರ ಧರ್ಮ. ಅದಕ್ಕೇನು ಹೇಳ್ತೀರಿ ಅಂದ. ಅದಕ್ಕೆ ಹೇಳಿದ್ರು ಒಂದೇ ಉತ್ತರ, ಇದೇ ಉತ್ತರ, ನಾ ಇಲ್ಲಪ್ಪ, ನೀನು ಸರಿಯಾಗಿ ತಿಳಿದಿಲ್ಲ. ಏನು ಅಂತಂದ್ರೆ, ಧರ್ಮಾಣ ಧರ್ಮಿಣೋ ಅವ್ಯತಿರೇಕಾತ್ ಕರ್ಮತ್ವ ಅನುಪಪತ್ತೇ. ಇದು ದೊಡ್ಡ ಒಂದು ನ್ಯಾಯ ಹೇಳ್ಬಿಟ್ಟು. ಧರ್ಮಾಣಾಂ ಧರ್ಮಿಣೋ ಅವ್ಯತಿರೇಕ. ಧರ್ಮ ಮತ್ತು ಧರ್ಮಿ. ಧರ್ಮ ಅಂತಂದ್ರೆ ಏನು? ಯಾವುದೋ ಒಂದು ಗುಣವಿಚಾರ ಮಾಡಬೇಕಾದದ್ದು ಒಂದಿದು. ಧರ್ಮಿ ಯಾರು? ಯಾರು ಮಾಡಬೇಕು ಅವನು. ಕರ್ತೃ ಧರ್ಮಿ, ಕರ್ಮ ಧರ್ಮ. ಇಲ್ಲಿ ಏನಾಗಿದೆ, ಈ ಧರ್ಮ ಧರ್ಮಿ ಅಂತಕ್ಕಂಥದ್ದು ಒಂದಕ್ಕೊಂದು ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ, ಒಂದಕ್ಕೊಂದು ಬೇರೆಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಧರ್ಮಿಯನ್ನ ಧರ್ಮವು ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೊಂದು ಮೇಲೆ ಬಿಟ್ಟುಬಿಟ್ರೆ ಅವನು ಧರ್ಮಿಯೇ ಆಗೋದಿಲ್ಲ. ಈಗ ಒಬ್ಬ ಇದ್ದಾನೆ, ಅವನಿಗೆ ಸುಖದ ಒಂದು ಅನುಭವ ಆಗ್ತಾ ಇದೆ. ಸುಖದ ಒಂದು ಅನುಭವ ಆಗ್ತಾ ಇದೆ, ಯಾರಿಗೆ ಆಗ್ತಾ ಇದೆ? ಅವನಿಗೆ ಆಗ್ತಾ ಇದೆ. ಹೌದ್ ತಾನೆ? ಸುಖ, ಓ ನಾನು ಸುಖವನ್ನು ಅನುಭವಿಸುತ್ತಿದ್ದೇನೆ ಅಂತ ಯಾರು ಹೇಳ್ತಾ ಇದ್ರು ಅವನಿಗಾಗ್ತಾ ಇದೆ. ಹೌದ್ ತಾನೆ? ಮತ್ತೆ ಆ ಸುಖ ಅಂತ ಅನ್ನೋದನ್ನ ಅವನಿಗೆ ಸಂಬಂಧ ಪಡದೆ ಬೇರೆಯಾಗಿ ನಾವು ನೋಡುವುದಕ್ಕೆ ಸಾಧ್ಯವಾ? ಎಂದಿಗೂ ಸಾಧ್ಯವಿಲ್ಲ. ಹಾಗೊಂದು ವೇಳೆ ಬೇರೆ ಆಗಿಬಿಟ್ರೆ ಅವನು ಸುಖವನ್ನು ಅನುಭವಿಸುವವನು ಆಗುವುದಿಲ್ಲ ಅಂತ ಹೇಳ್ತಾ ಇದೆ. ಧರ್ಮ ಧರ್ಮಿ ಇದೆಯಲ್ಲ, ಇವೆರಡೂ ಕೂಡ ವ್ಯತಿರೇಕ, ಅಂದ್ರೆ ಒಂದನ್ನು ಬಿಟ್ಟು ಒಂದಿರತಕ್ಕಂಥದ್ದು. ಅದು ಇಲ್ಲದಿರುವುದರಿಂದ ಕರ್ಮತ್ವ ಅನುಪಪತ್ತೇ. ವಿಷಯತ್ವ, ಕರ್ಮತ್ವ ಅಂದ್ರೆ ವಿಷಯತ್ವ ಅಂತ, ವಿಷಯತ್ವವು ಹೊಂದುವುದಿಲ್ಲ. ಅಂದ್ರೆ ಏನಾಗುತ್ತೆ ನೋಡಿ, ಧರ್ಮ ಧರ್ಮಿ ಯಾವತ್ತಿಗೂ ಬೇರೆ ಆಗುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬೇರೆಯಾಗುವುದಕ್ಕೆ ಸಾಧ್ಯವಾಗಿ ಬಿಟ್ಟಿದ್ದರೆ ಆಗ ಧರ್ಮಿ, ಯಾರಲ್ಲಿ ಧರ್ಮ ಇದೆಯೋ ಅವನು ಕರ್ತೃ ಆಗಬೇಕಾಗಿತ್ತು. ಮತ್ತೆ ಧರ್ಮ ಅಂತಕ್ಕಂಥದ್ದು ಅದಕ್ಕೆ ಅವನಿಗೆ ಕರ್ತೃವಿಗೆ ವಿಷಯ ಆಗಬೇಕಾಗಿತ್ತು. ಎರಡು ಬೇರೆ ಬೇರೆ ಇದ್ದರೆ, ಆದರೆ ಇಲ್ಲಿ ಬೇರೆ ಬೇರೆ ಸಾಧ್ಯವೇ ಇಲ್ಲ.
ಎಲ್ಲಾದರೂ ಕೂಡ ಧರ್ಮವನ್ನ ಬಿಟ್ಟು ಧರ್ಮಿ ಇರುವುದಕ್ಕೆ ಸಾಧ್ಯವಾ? ಅದರವನ ಗುಣ. ಉದಾಹರಣೆ ಕೂಡ ಎಷ್ಟೋ ಕಡೆ ಹೇಳಿದ್ರು. ಏನಂತ? ಎಲ್ಲಾದರೂ ಕೂಡ ಬೆಂಕಿ ತನ್ನ ಧರ್ಮವಾದ ಔಷ್ಣ್ಯವನ್ನ ಬಿಟ್ಟಿರುವುದು ಸಾಧ್ಯವಾ? ಬೆಂಕಿಗೆ ಧರ್ಮ ಔಷ್ಣ್ಯ, ಧರ್ಮ ಬೆಂಕಿಯ ಧರ್ಮ ಔಷ್ಣ್ಯ ಆಯ್ತಲ್ಲ. ಆದರೆ ಬೆಂಕಿ ಏನು? ಧರ್ಮಿ. ಔಷ್ಣ ಎಂಬ ಧರ್ಮ ಉಳ್ಳದ್ದು ಧರ್ಮಿ. ಔಷ್ಣ್ಯ ಅಂತಕ್ಕಂಥ ಧರ್ಮ. ಬೆಂಕಿ ಮತ್ತು ಔಷ್ಣ್ಯ, ಧರ್ಮಿ ಮತ್ತು ಧರ್ಮ ಎರಡಕ್ಕೂ ಕೂಡ ಅವಿನಾಭಾವ ಸಂಬಂಧ. ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ, ಬೇರ್ಪಡಿಸೋದಕ್ಕೆ ಸಾಧ್ಯ. ಹಾಗಿರುವಾಗ ಬೆಂಕಿಗೆ ಔಷ್ಣ್ಯವು ವಿಷಯವಾಗಿದೆ ಅಂತ ಹೇಳೋ ಸಾಧ್ಯನ? ವಿಷಯವಾಗಿರ್ಬೇಕಾದ್ರೆ ಬೇರೆ ಇರಬೇಕು, ನಮ್ಮಿಂದ ಬೇರೆ ಇರಬೇಕಲ್ಲ. ನನಗೆ ಈ ಒಂದು ಲ್ಯಾಪ್ಟಾಪ್ ಅಂತೇನೋ ಇದೆ, ಇದು ಅಥವಾ ಇದು ಬುಕ್ಕು, ಇದು ವಿಷಯವಾಗಿದೆ ಅಂದ್ರೆ ನಾನು ಬೇರೆ, ಬುಕ್ ಬೇರೆ, ನನಗೆ ವಿಷಯವಾಗಿದೆ ಇದು. ಹಾಗಿಲ್ಲೇ ಇಲ್ಲೇ ವಿಷಯವಾಗುವುದಕ್ಕೆ ಹೇಗೆ ಸಾಧ್ಯ? ಬೆಂಕಿಗೆ ಯಾವತ್ತೂ ಕೂಡ ಔಷ್ಣ್ಯ ವಿಷಯವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅದು ಬೇರೆಯಾಗಿಲ್ವೇ ಇಲ್ಲ. ಹಾಗೆ ಇಲ್ಲೂ ಕೂಡ ಧರ್ಮಿ ಯಾರು? ಜೀವ ಪರಮಾತ್ಮನಿಗೆ ಯಾವತ್ತೂ ಕೂಡ ಆ ಧರ್ಮ ಅಂತಕ್ಕಂಥದ್ದು ಬಿಟ್ಟಿಲ್ಲದೆ ಇರುವುದರಿಂದ ಎಂದಿಗೂ ಕೂಡ ಧರ್ಮಿಗೆ ಧರ್ಮವು ವಿಷಯವಾಗುವುದಕ್ಕೆ ಸಾಧ್ಯವಿಲ್ಲ. ಕರ್ಮತ್ವ ಅನುಪಪತ್ತೆ. ಇಲ್ಲೇ ಹಾಗೆ ನೋಡಿ, ಇಲ್ಲೇ ಬಂದ್ಬಿಟ್ಟಿದ್ದಾರೆ, ಹಾಕ್ಬಿಟ್ಟಿದ್ದಾರೆ. ನಾನು ನೋಡಲೇ ಇಲ್ಲ. ಉಷ್ಣ ಪ್ರಕಾಶಯೋ ದಾಕ್ಷ್ಯ ಪ್ರಕಾಶತ್ವ ಅನುಪಪತ್ತಿವತ್. ಇವಾಗ ಔಷ್ಣ್ಯ ಅಂತ ಒಂದು ಧರ್ಮ, ಪ್ರಕಾಶ ಅಂತಕ್ಕಂಥದ್ದು ಒಂದು ಧರ್ಮ. ಅದಕ್ಕೇನದು? ಆ ಔಷ್ಣ್ಯ ಪ್ರಕಾಶ ಅಂತಕ್ಕಂಥದ್ದಕ್ಕೆ ಅದರ ಗುಣ ಏನು? ದಾಹ್ಯ, ಅದು ಬಿಸಿ ಆಗಿರ್ತಕ್ಕಂಥದ್ದು, ಅದಕ್ಕೆ ಪ್ರಕಾಶ. ಈಗ ಏನಾದರೂ ಕೂಡ ಉಷ್ಣವನ್ನ ಬೆಳಗಬೇಕಾದರೆ ದಾಹ್ಯ ಅಂತಕ್ಕಂಥದ್ದು ಬೇಕು ಅಂತ ಇದೆಯಾ? ಅಥವಾ ಪ್ರಕಾಶವನ್ನ, ಒಂದು ಪ್ರಕಾಶ ಇದೆ, ಇಲ್ಲಿ ಯಾವುದೋ ದೀಪ ಇದೆ, ಆ ದೀಪವನ್ನ ಬೆಳಗುವುದಕ್ಕೆ ಮತ್ತೊಂದು ದೀಪ ಬೇಕಾ? ಏನು ಬೇಡ. ಯಾಕೆ? ಬೆಳಗುವುದು ಅಂತನ್ನುವುದು ದೀಪದ ಧರ್ಮ. ಆ ಬೆಳಗುವಿಕೆಯನ್ನು ಬಿಟ್ಟು ದೀಪ ಇರೋದು ಸಾಧ್ಯವೇ ಇಲ್ಲ. ಅದೇ ಬೆಳಗತಕ್ಕಂಥದ್ದು, ವಿಷಯ ಅಲ್ಲ. ಹೀಗೆ ಉಷ್ಣ ಪ್ರಕಾಶಯೋ ದಾಹ್ಯ, ಎಲ್ಲಾದರೂ ಕೂಡ ಆ ಔಷ್ಣ್ಯ ಅಂತಕ್ಕಂಥದ್ದು ಬೇರೆಯ ಒಂದು ವಸ್ತುವಿನಿಂದ ಸುಡಲ್ಪಡತಕ್ಕಂಥದ್ದಾಗಿರುತ್ತಾ, ದಾಕ್ಷ್ಯವಾಗಿರುತ್ತಾ? ಅದೇ ದಹನ ಕ್ರಿಯೆಗೆ ಸಮರ್ಥವಾಗಿರ್ತಕ್ಕಂಥದ್ದು, ಸುಡ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ವಸ್ತು ಬೇಡ ಸುಡುವುದಕ್ಕೆ. ಹಾಗೆ ಪ್ರಕಾಶಕ್ಕೂ ಅಷ್ಟೇ, ದೀಪ ಇದೆ, ಬೆಳಗ್ತಾ ಇದೆ, ಅದಕ್ಕೆ ಇನ್ನೊಂದು ದೀಪ ಬೇಕಾಗಿಲ್ಲ ಅದು ಬೆಳಗೋದಕ್ಕೆ. ಏನು ಬೇಕಿಲ್ಲ, ಒಂದೇ ಅದು. ಹಾಗಾಗಿ ಏನಾಗಿದೆ, ಯಾವತ್ತಿಗೂ ಕೂಡ ಪರಮಾತ್ಮನಿಗೆ ಜೀವಾತ್ಮನು ವಿಷಯನಾಗುವುದಕ್ಕೆ ಸಾಧ್ಯವೇ ಇಲ್ಲ, ಬೇರೆ ಅಲ್ಲವೇ ಅಲ್ಲ. ಈಗ ಇನ್ನೊಂದು ಹೇಗಾದ್ರೂ ಅವಳನ್ನು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸ್ವಾಮಿ, ಆದರೆ ಏನೋ ಸರಿ, ಇನ್ನೊಂದು ನನಗೆ ಅರ್ಥವಾದಿದ್ವಲ್ಲ. ಯಾಕೆ? ಏನೇ ಇರಲಿ, ತ್ರಾಸಾದಿ ದರ್ಶನಾತ್ ದುಃಖಿದ್ವಾದ್ಯನುಮೀಯತೆ ಇತಿ ಚೇ. ಹೋಗಿ ಸ್ವಾಮಿ, ಈ ದುಃಖವನ್ನು ಅನುಭವಿಸುವುದು ಅಂತಕ್ಕಂಥದ್ದು ಎಲ್ಲ ಬೇರೆ ಆಗಿಲ್ಲ, ಅದಕ್ಕೆ ಕರ್ಮಗಳಿಲ್ಲ, ಹಾಗೆ ಅಂತ ಹೇಳಿ ಆಯ್ತು, ಸರಿಬೇಕು. ಈಗ ತ್ರಾಸಾದಿ ದರ್ಶನಾತ್, ಪ್ರತಿಯೊಬ್ಬನಿಗೂ ಕೂಡ ಭಯವಾಗತ್ತೆ, ಹೆದರಿಕೆ ಆಗತ್ತೆ, ಹೌತಾರೆ. ಅದೇನಾಗುತ್ತೆ? ಆಗ ಅದು ದುಃಖಕ್ಕೆ ಕಾರಣವಾಗುತ್ತದೆ. ಭಯ ಹೆದರಿಕೆ ಆಗಿ ದುಃಖಕ್ಕೆ ಕಾರಣವಾಯಿತು. ಆದ್ದರಿಂದ ಈ ತ್ರಾಸ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇರೋದ್ರಿಂದ ಈ ದುಃಖಿತ್ವ ಅಂತ ಅನ್ನೋದು ಅನುಮಾನ ಮಾಡೋಣ.
ತ್ರಾಸ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಓಹೋ, ಇವನು ದುಃಖವಾಗಿದೆ. ಹೌದಾ? ದುಃಖವಾಗಿದೆ ಅನ್ನೋದರಿಂದ ಓಹೋ ಇವರಿಗೆಲ್ಲ ಭಯ ಆಗಿರ್ಬೇಕನ್ರಿ, ಅದಕ್ಕೆ ಯಾತ್ರೆಲ್ಲೋ ಭಯ ಆಗಿದೆ, ಯಾತ್ರೆ ದುಃಖ ಆಗಿದೆ. ಹೀಗೆ ಅನುಮಾನ ಮಾಡಬಹುದಲ್ಲ. ಯಾವುದನ್ನ? ಈ ಧರ್ಮವನ್ನ ಅಂತ ಹೇಳಿ ಇದೇನ್ ಮಾಡಿ ಹೇಗಾದರೂ ಮಾಡಿ ಧರ್ಮ ಧರ್ಮಿ ಬೇರೆ ಬೇರೆ, ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ ಅಂತಕ್ಕಂಥ ಸಿದ್ಧ ಮಾಡಬೇಕು ಅಂತ ಒಂದಷ್ಟೇ. ಇಲ್ಲಿ ಏನು ಆದರೂ ಆಗ್ತಾ ಇಲ್ಲ. ಈಗ ಅದಕ್ಕೇನು ಹೇಳಿದ್ದಾರೆ? ನೋಡಪ್ಪ, ಅದೂ ಇಲ್ಲ, ಸಾಧ್ಯ ಇಲ್ಲ. ಯಾವುದು ಹೇಳಿದ್ರು ನಾ ಅಂತ ಇದ್ದಾರಲ್ಲ, ಯಾಕೆ ಸ್ವಾಮಿ ಸಾಧ್ಯ ಇಲ್ಲ ಅಂತಂದ್ರೆ, ತ್ರಾಸಾದೇಹೇ ದುಃಖಸ್ಯ ಚ ಉಪಲಭ್ಯಮಾನತ್ವಾತ್ ನ ಉಪಲಬ್ಧೃಧರ್ಮತ್ವ. ನೋಡಿ, ತ್ರಾಸಾದಿಗಳು ದುಃಖಸ್ಯ ಚ ಉಪಲಭ್ಯಮಾನತ್ವ. ಯಾವುದು? ಈ ತ್ರಾಸ ಅಂತಕ್ಕಂಥದ್ದು ಯಾವುದು? ದುಃಖಕ್ಕೆ ಸಂಬಂಧಪಟ್ಟಿದೆಯೇ ಹೊರತು ಉಪಲಬ್ಧೃ ಅದನ್ನ ಅನುಭವಿಸುವವನಿಗೆ ಎಂದಿಗೂ ಸಂಬಂಧಪಟ್ಟಿಲ್ಲ. ಯಾಕೆ ನೋಡಿ, ಒಂದು ವೇಳೆ ಅದನ್ನ ಅನುಭವಿಸುವವನಿಗೆ ಅದು ಸಂಬಂಧಪಟ್ಟಿದ್ದರೆ ಆಗ ಆ ಒಂದು ಭಯ ಅಂತಕ್ಕಂಥದ್ದು ಅವನದು ಯಾವತ್ತೂ ಹೋಗಲೇಬಾರದಾಗಿತ್ತು. ಹೌದ್ ತಾನೆ? ಆದರೆ ಹಾಗಿದೆಯಾ? ಹೋಗುತ್ತೆ. ಹಾವನ್ನು ನೋಡ್ದ, ವಿಪರೀತ ಭಯ ಆಗೋಯ್ತು, ನಡುಗ್ಬಿಟ್ಟ, ಬೆವರು ಬಿಟ್ಟ. ಇದು ಈ ನಡುಗೋದು ಬೆವರೋದು ಒಂದು ವೇಳೆ ಇದು ಈ ಯಾರಿಗೆ ಈ ಒಂದು ಅನುಭವ ಆಗ್ತಾ ಇದೆಯೋ ಅವನದ್ದೇ ಆಗಿಬಿಟ್ಟಿದ್ದರೆ, ಯಾವನೋ ಬಂದ, ಇಲ್ಲಲ್ಲಪ್ಪ ಹಾವಲ್ಲಪ್ಪ ಇದು ಹಗ್ಗ ಅಂದ. ಹಗ್ಗ ಅಂದ ಕೂಡಲೇ ಏನಾಯ್ತು? ಆ ಭಯ ಆಗಿ ಎಲ್ಲ ಹೊರಟೋಯ್ತು. ಯಾಕೆ ಹೊರಟೋಯ್ತು? ಯಾಕೆ ಹೊರಟೋಯ್ತು? ಅದು ಅವನ ಧರ್ಮ ಅಲ್ಲ, ಅವನ ಧರ್ಮ ಅಲ್ಲವಾಗಿತ್ತು, ಹೋಯ್ತಷ್ಟೆ. ಒಂದು ವೇಳೆ ಅವನ ಧರ್ಮವೇ ಆಗ್ಬಿಟ್ಟಿದ್ರೆ ಹೋಗ್ತಾ ಇತ್ತ? ಇವಾಗ ಬೆಂಕಿ ಇದೆ, ಉಷ್ಣ ಇದೆ, ಯಾರು ಒಬ್ಬ ಬಂದು ಹೇಳೋದಲ್ಲ, 1000 ಜನ ಜ್ಞಾನಿಗಳು, 100 ಶ್ರುತಿಗಳು, 1000 ಜ್ಞಾನಿಗಳು, 1000 ಮಹರ್ಷಿಗಳು ಬಂದು ಹೇಳಿದ್ರು ಕೂಡ ಏನು ಇಲ್ಲಪ್ಪ, ಇದು ಏನಾಗಿದೆ, ಈ ಅಗ್ನಿ ಅಂತ ಇದೆಯಲ್ಲ, ಇದಕ್ಕೆ ಔಷ್ಣ್ಯ ಅಂತಕ್ಕಂಥದ್ದು ಇದು ಬೇರ್ಪಡಬಹುದು ಅಂತ ಹೇಳಿದ್ರೆ ಅದನ್ನ ಪ್ರಮಾಣ ಅಂತ ತಗೊಳಕ್ಕಾಗತ್ತಾ? ಆಗೋದಿಲ್ಲ. ಅದು ಎಂದಿಗೂ ಬೇರ್ಪಡೋದಿಲ್ಲ. ಮತ್ತೆ ಈ ಧರ್ಮ ಇದೆಯಲ್ಲ, ಅದು ಯಾರದ್ದದು ಅಂದ್ರೆ ಯಾರು ಅದು ಬೆಂಕಿಯ ಧರ್ಮವೇ ಹೊರತು ಅದು ಯಾರಿಗೆ ಅನುಭವ ಆಗುತ್ತೆ ಅವನ ಧರ್ಮವೇನಲ್ಲ. ಹಗ್ಗದ ಧರ್ಮ ಅದು. ನಾವಾಯ್ತು ಒಂದು ವೇಳೆ ಇವನು ಧರ್ಮ ಆಗ್ಬಿಟ್ಟಿದ್ರೆ ಯಾವ ಅಂತ ಹಗ್ಗ ಅಂತ ಗೊತ್ತಾದಾಗಲೂ ಭಯ ನಿವಾರಣೆ ಆಗಬಾರದಾಗಿತ್ತು. ಆಯ್ತಲ್ಲ. ಆದ್ದರಿಂದ ಉಪಲಭ್ಯಮಾನತ್ವಾತ್ ನೋಪಲಬ್ಧ, ಅದು ನಮಗೆ ಗೊತ್ತಾಗ್ತಾ ಇದೆ, ನಮಗೆ ಕಾಣ್ತಾ ಇದೆ. ಆದ್ದರಿಂದ ಅದು ಉಪಲಬ್ಧುವಿನ ಧರ್ಮವಲ್ಲ. ನಮಗೆ ಕಾಣ್ತಾ ಇರಬೇಕು ಅನ್ಬೇಕು, ಅದು ಕರ್ಮ ಆಗಿರ್ಬೇಕು. ಆ ಕರ್ಮವಾಗಿರೋದ್ರಿಂದ ಏನಾಗಿದೆ? ಕರ್ತೃ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಕರ್ತೃ ಬೇರೆ, ಅವನು ಸುಮ್ಮನೆ ನೋಡ್ತಾ ಇದ್ದ ಕರ್ಣ. ಮತ್ತು ಕಪಿಲ ಕಾಣಾದಾದಿ ತರ್ಕಶಾಸ್ತ್ರ ವಿರೋಧ ಇತಿಕೆ. ಎಲ್ಲ ಸ್ವಾಮಿ ಆಯ್ತು, ಎಲ್ಲ ಆಯ್ತು, ಏನಂದ್ರೆ ಯುಕ್ತಿ ಹೇಳಿದ್ರೆ ಸರೋಯ್ತು. ಆದರೆ ಕಪಿಲರು, ಕಣಾದರು ಎಂಥವರು ಅವರು? ಅಯ್ಯಯ್ಯೋ, ಅವರು ಸರ್ವಜ್ಞರು, ಸರ್ವಜ್ಞ ಸದೃಶರಲ್ಲ, ಸರ್ವಜ್ಞರೇ ಅವರು. ಅವರ ಒಂದು ತರ್ಕಕ್ಕೆ, ವಾದಕ್ಕೆ ವಿರೋಧ ಆಗ್ಬಿಡುತ್ತಲ್ಲ ನೀವು ಈ ತರ ಹೇಳ್ಬಿಟ್ರೆ, ಒಂದೇ ಅಂದ್ಬಿಟ್ರೆ. ಅದಕ್ಕೇನು ಹೇಳ್ತೀರಿ ಸ್ವಾಮಿ? ಅವರು ಸರ್ವಜ್ಞರಲ್ವಾ? ಅವರು ಮಾತ್ರ ಪ್ರಮಾಣ ಅಲ್ವಾ? ಅವ್ರು ಹೇಳ್ತಾ ಇದ್ದಲ್ಲೇ. ಅದಕ್ಕೆ ಹೇಳಿದ್ರು ನೋಡಿ, ಅದಕ್ಕೆ ಇನ್ನೊಂದು ಮೂಲಕ ಇಲ್ಲಪ್ಪ, ಅದು ಸರಿ ಇಲ್ಲ. ಯಾಕೆ ಅಂದ್ರೆ ತೇಷಾಂ ಮೂಲಾಭಾವೇ
ವೇದ ವಿರೋಧೇ ಚ ಭ್ರಾಂತತ್ವೋಪಪತ್ತೇ. ನೋಡಿ, ಇದನ್ನು ಹೇಳಬೇಕಾದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ಆಮೇಲೆ ಆ ಒಂದು ಈ ನಿಷ್ಠೆ, ಆ ಒಂದು ಆತ್ಮಜ್ಞಾನದಲ್ಲಿ ನಿಷ್ಠೆ, ಆತ್ಮೈಕತ್ವ ಜ್ಞಾನದಲ್ಲಿ ಎಂಥ ನಿಷ್ಠೆ ಇರಬೇಕು ಅವ್ರಿಗೆ. ಏನು ಹೇಳಿದ್ರು ನೋಡಿ, ಇಲ್ಲಪ್ಪ ನೀನೇನೋ ಕಪಿಲ ಕಣಾದ್ರು ಅಂತ ಹೇಳ್ತಾ ಇದೆಯಲ್ಲ, ಆದರೆ ಪಾಪ ಅವರಿಗೆಲ್ಲರಿಗೂ ಕೂಡ ಏನಾಗಿದೆ, ಮೂಲ ಭಾವೇ, ಅವರಿಗೆ ಕಾರಣವೇ ಇಲ್ಲ. ಅವರಿಗೆ ಅಭಾವ. ಅವ್ರಿಗೆ ಏನು ಹೇಳಿದ್ರು ಕೂಡ ಮೂಲ ಅದಕ್ಕೆ ಆಧಾರವೇ ಇಲ್ಲ, ಕಾರಣವೇ ಇಲ್ಲ ಅವ್ರಿಗೆ. ಏನು ಏನೋ ಅವ್ರು ತೋಚಿದ್ದು ಹೇಳ್ತಾ ಇದ್ದಾರೆ. ಒಂದು ಅದಕ್ಕೆ ಕಾರಣವಿಲ್ಲ, ಯುಕ್ತಿಗೆ ಹೊಂದೋದಿಲ್ಲ, ಮತ್ತು ವೇದ ವಿರೋಧೇಚ, ಮತ್ತು ಉಪನಿಷತ್ತುಗಳಲ್ಲಿ ಏನನ್ನು ಹೇಳಿದ್ದಾರೋ ಅದಕ್ಕೆ ವಿರೋಧವಾಗಿದೆ. ಯಾವುದು? ಅವರ ವಾದ, ಅವರ ಸಿದ್ಧಾಂತ. ಏನು? ಎರಡು ಬೇರೆ ಬೇರೆ, ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಅವರೆಲ್ಲ ದ್ವೈತಿಗಳವರು. ಹೌದು ತಾನೆ? ಸಾಂಖ್ಯರು ದ್ವೈತಿಗಳು, ವೈಶೇಷಿಕರ ದ್ವೈತಿಗಳು. ಹೀಗೆ ವೇದ ಅವರು ಉಪನಿಷತ್ವಾದಿ ಅಲ್ಲ, ಅವರು ವಿರೋಧಿಗಳು. ಆದ್ದರಿಂದ ಅವರು ಏನೋ ಹೇಳಿದ್ದಾರಲ್ಲ ಇವೆಲ್ಲ ಬೇರೆ ಬೇರೆ ಅಂತ, ಅದು ಏನದು? ಭ್ರಾಂತತ್ವೋಪಪತ್ತೆ. ಅದು ಕೇವಲ ಭ್ರಾಂತಿಯಿಂದ ಹೇಳಿದ ಮಾತು ಅಷ್ಟೆ. ನೋಡಿ, ಕಪಿಲರು, ಕಣಾದರು, ಅವ್ರನ್ನೆಲ್ಲರನ್ನೂ ಕೂಡ ಆಚಾರ್ಯರು ಒಂದೇ ಒಂದು ಮಾತಾಡ್ಬಿಟ್ರು, ಅವರೆಲ್ಲ ಭ್ರಾಂತರು, ಭ್ರಾಂತಿಗೆ ಒಳಗಾಗಿದ್ದಾರೆ ಅಷ್ಟೇ. ಪಾಪ ಅವ್ರಿಗೆ ಗೊತ್ತಿಲ್ಲ, ಸಮ್ಯಜ್ಞಾನದ ಮಹತ್ವ ಗೊತ್ತಿಲ್ಲ ಅವರಿಗೆ. ಅವರೆಲ್ಲರೂ ಕೂಡ ಭ್ರಾಂತಿ ಜ್ಞಾನದಲ್ಲಿ ನಿಂತು ಬಿಟ್ಟಿದ್ದಾರೆ ಅಂಥೇಳಿ ಶ್ರುತ್ಯುಪಪತ್ತಿಭ್ಯಾಂಚ ಸಿದ್ಧಂ ಆತ್ಮನೋ ಅಸಂಸಾರಿತ್ವಂ. ಆದ್ದರಿಂದ ಹಿಂದಿನ ಭಾಗದಲ್ಲಿ ಶ್ರುತಿಯ ಮೂಲಕವಾಗಿ, ಶ್ರುತಿಯ ದೃಷ್ಟಿಯಲ್ಲಿ, ಶ್ರುತಿಯೂ ಇದನ್ನೇ ಹೇಳ್ತಾ ಇದೆ. ಏನು? ಈ ಆತ್ಮನು ಎಂದಿಗೂ ಕೂಡ ಸಂಸಾರಿಯಾಗುವುದಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಎಂದಿಗೂ ಅಸಂಸಾರಿಯೇ. ಅವನು ಏನಾರು ಆಗಿ ಎಲ್ಲಾರು ಹೋಗಲಿ, ಶರೀರ ಪ್ರವೇಶಿಸ್ತಿ, ಎಲ್ಲಾರ ಶರೀರ ಪ್ರವೇಶ ಮಾತ್ರ ಜೀವಾತ್ಮ ಅಂತ ಹೇಳ್ತಾರೆ. ಆದರೂ ಕೂಡ ಅವನು ಪರಮಾತ್ಮನೇ, ಏನೂ ಆಗಿಲ್ಲ ಅವನಿಗೆ. ಅಲ್ಲಿ ಹೋದ, ಶರೀರಕ್ಕೆ ಹೋದ, ಜೀವಾತ್ಮ ಅಂತ ಅನ್ನಿಸ್ಕೊಂಡ ಅಷ್ಟೆ. ಒಬ್ಬ ಇದ್ದ ಗೃಹಸ್ಥ, ಅವನಿಗೇನೋ ಒಬ್ಬ ಮನುಷ್ಯ, ಅವನೆಲ್ಲ ಅವನಿಗೇನೋ ಒಂದು ಹೆಸರು ರಾಮಣ್ಯ ಅಂತ ಇದ್ದ ಅಂತ ಇಟ್ಕೊಳ್ಳಿ. ಅವನು ರಾಮಪ್ಪ ಅಂತ ಇದ್ದ. ಅವನೇನು ಮಾಡ್ದ? ಮನೆಯಲ್ಲಿ ಗೃಹಸ್ಥ, ಅವನು ಸದ್ಗೃಹಸ್ಥ, ಒಳ್ಳೆ ಓದ್ಕೊಂಡು ಕೆಲಸದಿಂದ ಆಫೀಸ್ಗೆ ಹೋದ. ಅಲ್ಲಿ ಏನು ಮಾಡ್ದ? ಅಲ್ಲಿ ಏನೋ ಡಾಕ್ಟ್ರು ಅನ್ನಿಸ್ಕೊಂಡ. ಅಲ್ಲಿ ಎಲ್ಲಿ ಹೋದ? ಅಲ್ಲ, ಅವನು ಕಾರ್ಯ ಸ್ಥಳಕ್ಕೆ ಹೋದ. ಅಲ್ಲಿಂದ ಅವನು ಓಹೋ ವೈದ್ಯರು ಬಂದರು ಅಂತ ಅವರು. ಇವಾಗ ಕಾರ್ಯ ಅದು ಎಲ್ಲಿ? ಅವನ ಕಾರ್ಯ ಪ್ರವೇಶ ಯಾವುದು? ಆಸ್ಪತ್ರೆ ಏನಾಗಿತ್ತು, ಅಲ್ಲಿ ಹೋದ. ಅಲ್ಲಿ ಹೋದ ಮೇಲೆ ಏನಾಯ್ತು? ಅವನು ಗೃಹಸ್ಥ ಅಲ್ಲ, ಏನಾದ? ವೈದ್ಯ ಆಗ್ಬಿಟ್ಟ. ವೈದ್ಯ ಆದರೆ ಯಾರು ಅವನು ವೈದ್ಯ ಆದದ್ದು? ಅದೇ ರಾಮಪ್ಪನೇ. ಹೌದ್ ತಾನೆ? ಇದ್ದವನು ಅವನು ಅಲ್ಲಿ ಹೋದ, ಅವನು ವೈದ್ಯ ಅನ್ನಿಸ್ಕೊಂಡ. ಆದರೆ ಅವನೇನು? ಅಭಿನ್ನನಲ್ಲ, ರಾಮಪ್ಪನಿಗಿಂತ ಅಭಿನ್ನ ಅಲ್ಲವೇ ಅಲ್ಲ. ಇಲ್ಲಿ ಅದೇ ರೀತಿಯಲ್ಲಿ ಆ ಒಂದು ದೃಷ್ಟಾಂತ ಒಂದು ಭಾಗ ಮಾತ್ರ ತಗೊಳ್ಬೇಕು, ನಾವು ಎಲ್ಲ ತಗೋಬಾರ್ದು. ಆ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಅವನು ಸೃಷ್ಟಿ ಮಾಡಿಬಿಟ್ಟ ಮೇಲೆ ಏನಾಯ್ತಾ? ಅವನು ಜೀವಾತ್ಮ ಅನ್ನಿಸ್ಕೊಂಡ ಮಾತಿಗೆ ಸಂಸಾರಿ ಆಗ್ಬಿಟ್ನ. ಅಲ್ಲಿ ಅವನು ಹೋದ, ವೈದ್ಯ ಅನ್ನಿಸ್ಕೊಂಡ. ವೈದ್ಯ ಅನ್ನಿಸ್ಕೊಂಡ ಮಾತ್ರಕ್ಕೆ ಅವನ ಧರ್ಮ ಏನಿತ್ತು? ಮನೆಯಲ್ಲಿ ರಾಜ ಇದ್ದಾಗಿದ್ದ, ಏನೋ ಮಾಡ್ತಾ ಇದ್ದ. ಅದು ಎಲ್ಲರೂ ತಪ್ಪೋಯ್ತಾ ಅವನಿಗೆ? ಅಥವಾ ಅವನ ಗುಣ ಬೇರೆ ಆಯ್ತಾ? ಏನೂ ಆಗಿಲ್ಲ. ಅವನು ಅಲ್ಲೇನಲ್ಲಿ ಹೋದ, ಅವನಿಗೆ ಅದು ಕರೆದ್ರಷ್ಟೆ. ಹಾಗಿದ್ದರೂ ಕೂಡ ವೈದ್ಯನಿಗೂ ಮತ್ತೆ ಗೃಹಸ್ಥನಿಗೂ ಕೂಡ ಯಾವ ರೀತಿಯಿಂದಲೂ ಕೂಡ ಭೇದವಿಲ್ಲವೇ ಇಲ್ಲ. ಇಲ್ಲಿಯೂ ಅವನ ಗೃಹಸ್ಥನೇ, ಅಲ್ಲಿಯೂ ಅವನ ಗೃಹಸ್ಥನೇ. ಹಾಗೆ ಇವನ ಗುಣ ಗೃಹಸ್ಥ ಗುಣ, ಅವನ ಧರ್ಮ ಗೃಹಸ್ಥ ಧರ್ಮ, ಪರಮಾತ್ಮನಿಗಾಗಿ
ಇಲ್ಲಿಯೂ ಅಸಂಸಾರಿ, ಅಲ್ಲಿಯೂ ಅಸಂಸಾರಿ. ಮತ್ತೆ ಇದು ತೋರ್ತಾ ಇದೆಯಲ್ಲ ಅವರ ಕಪಿಲರು ಕಣ, ಅಯ್ಯೋ ಅವರೆಲ್ಲ ಭ್ರಾಂತಿಗಳು, ಪಾಪ ಭ್ರಾಂತರಾಗ್ಬಿಟ್ಟಿದ್ದಾರೆ. ಅವ್ರು ನಿಜವಾದ ಒಂದು ಇದು ಗೊತ್ತಿಲ್ಲ, ತತ್ವ ಗೊತ್ತಿಲ್ಲ ಅವರಿಗೆ ಅಂತ ಹೇಳಿ ಈ ಒಂದು ಭಾಗವನ್ನ ಹೇಳ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ಹೇಳ್ತಾರೆ, ಈ ಸಂಸಾರಿತ್ವ ಅಂತಕ್ಕಂಥದ್ದು ಯುಕ್ತಿಯಿಂದ ತೀರ್ಮಾನ ಮಾಡೋದಿಲ್ಲ. ಇಲ್ಲಿ ದಾಕ್ಯ, ಪ್ರಕಾಶ, ಬೇರೆ ಬೇರೆ ಅಂತ ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಏನು ನೋಡಿ, ನಾವು ಆತ್ಮನಿಗೆ ಏಕತ್ವವನ್ನು ಸಿದ್ಧ ಮಾಡಿ ತೋರಿಸಿದ್ದೇವೆ. ಹಿಂದೆ ತೋರಿಸ್ತಾರಲ್ಲ, ಎಲ್ಲಿ? ಆ ಆನಂದವಲ್ಲಿನಲ್ಲಿ ಬ್ರಹ್ಮವಿದ ಆಪ್ನೋತಿ, ಅಲ್ಲಿಂದ ಪೂರ್ತಿ ಅವಲ್ಲಿ ಪೂರ್ತಿ ಏನಾಯ್ತು? ಬ್ರಹ್ಮದ ಏಕತ್ವವನ್ನು ಸಿದ್ಧ ಮಾಡಿದ್ರು. ಜೀವಾತ್ಮ ಅಂತ ಆಗಲಿ, ಯಾವ ಆತ್ಮ ಅಂತ ಆಗಲಿ, ಬ್ರಹ್ಮ ಒಂದೇ ಏಕತ್ವ ಸಿದ್ಧ ಮಾಡಿದ್ರು. ಆದ್ದರಿಂದ ಬ್ರಹ್ಮವನ್ನ ಏಕತ್ವ, ಬ್ರಹ್ಮಕ್ಕೆ ಏಕತ್ವವನ್ನು ಸಿದ್ಧ ಮಾಡಿರುವುದರಿಂದ ಏನಾಯ್ತು? ಸಂಸಾರಿತ್ವ ಅಂತ ಅನ್ನೋದು ನಿಜವಾಗಿ ಇಲ್ಲ. ಭ್ರಮೆಯಿಂದ ಇರಬಹುದು, ಬೇಕಾದ್ರೆ ತಪ್ಪು ತಿಳುವಳಿಕೆಯಿಂದ ಇರಬಹುದು, ನಿಜವಾಗಿ ಇಲ್ಲ. ಯಾಕೆ? ಏಕತ್ವ ಅಂತಂದ ಮೇಲೆ ಸಂಸಾರಿತ್ವ ಇಲ್ಲ. ಸಂಸಾರಿತ್ವ ಅಂದ್ರೆ ಏನು? ದ್ವಂದ್ವ, ದ್ವೈತ, ಸುಖ ದುಃಖ, ಲಾಭ ನಷ್ಟ, ಜನ್ಮಾವರಣ ಇದೆಯಲ್ಲ, ಇವೆಲ್ಲ ಇವು ಎರಡನೇ ವಸ್ತುವೇ ಇಲ್ಲ ತನಗಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಅಂತ ಹೇಳುವಾಗ, ಸಿದ್ಧ ಮಾಡಿದಾಗ ಇನ್ಯಾವ ಅವನ ಸಂಸಾರಿತ್ವ? ಸಂಸಾರಿತ್ವಕ್ಕೆ ಬೇಕಾಗಿರ್ತಕ್ಕಂಥದ್ದು ಎರಡು ಪದಾರ್ಥ, ಎರಡು ತತ್ವ, ಸುಖ ದುಃಖ, ಮತ್ತೆ ಅನುಭವಿಸಲ್ಪಡ್ತಕ್ಕಂಥದ್ದು, ಅನುಭವಿಸುವವನು. ಎಲ್ಲ ಎರಡು ಇರಬೇಕು, ಯಾವುದೂ ಇದ್ದಲ್ಲ ಇಲ್ಲಿ. ಆದ್ದರಿಂದಲೂ ಕೂಡ ಆತ್ಮನಿಗೆ ಸಂಸಾರಿತ್ವ ಅಂತಕ್ಕಂಥದ್ದು ಇದು ಸಮ್ಯಕ್ ದೃಷ್ಟಿ ಅಲ್ಲ, ಸಮ್ಯಜ್ಞಾನವಲ್ಲ. ಆತ್ಮನಿಗೆ ಸಂಸಾರಿತ್ವ ಇದೆ ಅಂತಕ್ಕಂಥದ್ದು ಎಂದಿಗೂ ಸಮ್ಯಜ್ಞಾನವಾಗುವುದಿಲ್ಲ. ಮತ್ತೇನಾಗುತ್ತೆ? ಅದು ಭ್ರಾಂತಿ ಜ್ಞಾನ, ಅನ್ಯಥಾ ಜ್ಞಾನ. ಅದು ಹೇಗೆ ಅಂತ ಅನ್ನೋದನ್ನ ಈ ಮುಂದಿನ ಭಾಗದಲ್ಲಿ ತಿಳಿಸ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ